ಸರ್ ಈಗ ಲೋಕಸಭಾ ಎಲೆಕ್ಷನ್ ಮುಗ್ತಾ ಇದೆ, ಹಾಂ ನೀವು ಯಾಕೆ ಸಪೋರ್ಟ್ ಮಾಡ್ತೀರಾ? ಯಾವ ಪಕ್ಷ ಬರಬೇಕು ಈ ಭಾಗದಲ್ಲಿ? ನಮಗೆ ಕಾಂಗ್ರೆಸ್ಸೇ ಬರ್ಬೇಕು ಸರ್. ಕಾಂಗ್ರೆಸ್ ಬರಬೇಕು. ಯಾಕೆ ಸರ್? ಕಾಂಗ್ರೆಸ್ ಬಂದರೆ ನಮಗೆಲ್ಲ ಸ್ವಲ್ಪ ಬಡವರಿಗೆ ಅನುಕೂಲ ಆಗುತ್ತೆ ಸರ್. ಏನು ಅನುಕೂಲ ಆಗಿದೆ ಸರ್ ನಿಮಗೆ? ರೇಷನ್ ಗೀಷನ್ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಂ. ಆ ಉದ್ದೇಶದಿಂದ ನಮಗೆ ಯಾವುದೋ ಒಂದು ಸರ್ಕಾರ ಬಂದರೂ ನಮಗೆ ಅನುಕೂಲ ಮಾಡಬೇಕು. ಬಡ ಜನರಿಗೆ ಉದ್ಯೋಗದ ಪೇಮೆಂಟ್ ಆಯಿತು, ಇದು ಆಯಿತು, ಎಲ್ಲ ಒಂದು ಸೌಕರ್ಯ ಮಾಡಿಕೊಟ್ರೆ ನಾವು ಆ ಪಕ್ಷನ ನೆನೆಸ್ತೀವಿ ನಾವು. ಆಗ ಕಾಂಗ್ರೆಸ್ ಅಂದ್ರೆ ಒಳ್ಳೇದಾಗುತ್ತೆ ನಿಮಗೆ. ಹಾಂ, ಈಗ ನಮ್ಮ ಸದ್ಯ ಅಂದರೆ ದೇಶಪಾಂಡೆ ಸರ್ ನಮಗೆ ಹೆಚ್ಚು ಎಲ್ಲರಿಗೆ ಜನರಿಗೆ ಬಡ ಜನರಿಗೆ ಚಲೋ ಮಾಡ್ತಾ ಇದ್ದಾರೆ. BJP ಪಕ್ಷ ಬಂದರೆ ಏನು ಸಪೋರ್ಟ್ ಆಗಲ್ವಾ ಬಡವರಿಗೆ? ಏನು ಮಾಡ್ತಾರೆ ನೀವೇ ನೋಡ್ತಾ ಇದ್ದೀರಲ್ಲ, ಪ್ರತಿದಿನ ನೀವು ನೋಡ್ತಾ ಇದ್ದೀರಿ. ಯಾವುದೇ ಒಂದು ಪಕ್ಷ ಬಂದರೂ 4 ಜನಕ್ಕೆ ಒಳ್ಳೇದು ಮಾಡಲಿ, ಆ ಪಕ್ಷ ಈ ಪಕ್ಷ ಅಂತ ನಾವು ಅನ್ನೋದಿಲ್ಲ, ಭೇದ ಭಾವನೆ ಮಾಡೋದಿಲ್ಲ. ಆದರೆ ಯಾರು ಬಂದ್ರೂ ಚೆನ್ನಾಗಿ ಮಾಡಬೇಕು. ಈಗ ನಮ್ಮ ದೇಶಪಾಂಡೆ ಸರ್ ಹೆಂಗೆ ಮಾಡ್ತಾರೆ ಆ ಥರ 4 ಜನಕ್ಕೆ ಒಳ್ಳೇದು ಮಾಡಬೇಕು. ಸರಿ, ಕಾಂಗ್ರೆಸ್ ಪಾರ್ಟಿಯಿಂದ ಅಂಜಲಿ ನಿಂಬಳ್ಕ ಅಂತ ಇದ್ದಾರೆ, BJP ಕಡೆಯಿಂದ ಕಾಗೇರಿ ಅಂತ ಇದ್ದಾರೆ. ಯಾರು ಸಪೋರ್ಟ್ ಮಾಡ್ತೀರಾ? ನೋಡೋಣ ಯಾರು ನಿಂದಿರ್ತಾರೋ ಅವ್ರಿಗೆ ಮಾಡುವ ನಮ್ಮ ಪಕ್ಷದಲ್ಲಿ. ಅದೇ ಕಾಂಗ್ರೆಸ್ ಅಂಜಲಿ ನಿಂಬಳ್ಕರ್ ಅಂತ ಇದ್ದಾರೆ. ಹಾಂ, ಅವ್ರು ಡಾಕ್ಟರ್ ಆಗಿದ್ದವರು, ಇದಕ್ಕೂ ಮುಂಚೆ 3 ಬಾರಿ MLA ಆಗಿದ್ದವರು. ನೋಡೋಣ, ಅವರಿಗೆ ಸಪೋರ್ಟ್ ಮಾಡೋಣ. ಕಾಂಗ್ರೆಸ್ಗೆ ಮಾಡ್ತೀರಾ? ನಾವು 10 ಜನ ಏನು ನಮ್ಮ ಊರಲ್ಲಿ ಹಿರಿಯ ಮನುಷ್ಯರು ಇರ್ತಾರ, ಅವ್ರು ಏನು ಹೇಳ್ತಾರ ಅವ್ರ ನಿರ್ಧಾರ ನಾವು ತಗೊಳ್ತೀವಿ. ಇನ್ನು ಏನೇ ಡೆವಲಪ್ಮೆಂಟ್ ಬೇಕು ಈ ಭಾಗಕ್ಕೆ? ಎಲ್ಲ ಇನ್ನೂ ನೀರಿಂದು ಎಲ್ಲ ಊರಲ್ಲಿ ಎಲ್ಲ ಜನಕ್ಕೆ ಸವಲತ್ತು ಆಗ್ಬೇಕು ಸರ್.